ವಿಡಿಯೋ ಕಾರ್ನ ಒಳಗಡೆ ಇರೋಂಥವರ ಮೇಲೆ ಹಲ್ಲೆಗೂ ಕೂಡ ಯತ್ನೆ ಮಾಡಿದ್ದಾರೆ. ಪೊಲೀಸ್ ಅವ್ರನ್ನ ಕರೆಸಿ ಅವರನ್ನ ಪೊಲೀಸರಿಗೆ ಹಿಡಿದುಕೊಟ್ಟಿದ್ದಾರೆ. ಆ ಒಂದು ಟೆಸ್ಟ್ ಅನ್ನ ಕೂಡ ಮಾಡಿಸಿದ್ದಾರೆ. ಆ ಟೆಸ್ಟ್ ಅಲ್ಲಿ ಆತ ಕುಡಿದು ಟೈಟ್ ಆಗಿರುವಂಥದ್ದು ಗೊತ್ತಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ FIR ಅನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಪೊಲೀಸರು ಬಂದೇಟ್ಗೆ ಕೈ ಕಟ್ಕೊಂಡು ಇಲಿಮರಿ ತರ ಕೂತ್ಕೊಂಡಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಕುಂಭಮೇಳಕ್ಕೆ ಹೋಗಿದ್ದಂಥ ಕನ್ನಡಿಗರು ವಾಪಸ್ ಬರುವಂತಹ ಸಂದರ್ಭದಲ್ಲಿ ಅವರ ಕಾರನ್ನು ತಡೆದು, ಅದು ನೂರಾರು ವಾಹನಗಳು, ನೂರಾರು ಜನ ಇರುವಂತಹ ಟೋಲ್ನ ಬೂತ್ನಲ್ಲಿಯೇ ಕಾರನ್ನು ತಡೆದು ಕಾರ್ನ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಕಾರ್ನ ಒಳಗಡೆ ಇರೋವಂಥವರ ಮೇಲೆ ಹಲ್ಲೆಗೂ ಕೂಡ ಯತ್ನೆ ಮಾಡಿದ್ದಾರೆ. ಆದರೆ ಅದೃಷ್ಟವಶಾತ್ ಕಾರಿನ ಗ್ಲಾಸ್ ಎಲ್ಲವನ್ನ ಕೂಡ ಕ್ಲೋಸ್ ಮಾಡಿದ್ರು. ಕಾರ್ ಗ್ಲಾಸ್ ಅವ್ರು ಹೊಡೆದ್ರು ಕೂಡ ಬ್ರೇಕ್ ಆಗಿಲ್ಲ. ಹೀಗಾಗಿ ಕನ್ನಡಿಗರ ಮೇಲೆ ಆಗ್ತಾ ಇದ್ದಂಥ ಹಲ್ಲೆ ದಾಳಿ ಸ್ವಲ್ಪದ್ರಲ್ಲೇ ತಪ್ಪಿದೆ. ಈ ಸ್ಟೋರಿಯ ಡೀಟೇಲ್ಸ್ ಅನ್ನ ಹೇಳೋಕ್ಕೂ ಮುನ್ನ ಅದರ ಫುಟೇಜ್ ಇದೆ, ನೋಡ್ಕೊಂಬನ್ನಿ. ವಿಡಿಯೋ ಹಲೋ, ಅದು ಗಾಡಿ ನಂಬರ್ ಬರ್ಬೇಕು ನೋಡು. ಬರ್ತಾ ಇದೆ ಅವನು ಅಷ್ಟೇ. ಹಾ ಮೇಡಮ್, ಕಾರ್ ಮೇರಾ ಗಾಡಿ ಉಧರ್ था. ಲೊಕೇಶನ್ ಲೈವ್ ಲೊಕೇಶನ್ ಗೌತಮ್ ಬಂದ ಕರೆ हमारा गाड़ी होता है. ಇಬ್ರು ಮೂವರು ಅವ್ರೆಲ್ಲ ಇದು ಗ್ಲಾಸ್ ಮಾಡ್ತವ್ರೆ. ಇಲ್ಲಿರ ಎಲ್ಲ ಮಾಡ್ತಾ ಇದ್ದೀವಿ. ತಿಕಂಡ పోతా మూడు వచ్చిండ్ల తడా ಚಂದ ಮಾಡ್ತಾನೆ ಮುಂದೆ పోతే మళ్ళీ వల్ల. ಹಲೋ, ಪೊಲೀಸ್ ಅವ್ರು ಬರ್ತಾ ಇದಾರೆ. ಇರೋ ಹಿಂದ್ಗಡೆ ನನ್ನ ಮಗ ಡ್ಯಾನ್ಸ್ ಮಾಡ್ಕೊಂಡು ಗಾಡಿ ಓಡಿಸ್ತಾನೆ. ಸೈಡ್ ಫುಲ್ ಕುಡಿದು ಗ್ಲಾಸ್ ಎಲ್ಲ ಟಕ ಗುತ್ತವನ್ ಬಂದ್ ಎಲ್ಲ ಕಡೆ. ಪೊಲೀಸ್ ಅವ್ರು ಬರ್ತಾ ಇರೋ ಫೋನ್. ಯಾರು ಲೋಕಲ್ ಅವ್ನು ಬಂದು ಗಲಾಟೆ ಮಾಡ್ತಾವ್. ಇಮಿಡಿಯೇಟ್ ಟೋಲ್ ಹತ್ರ ಯಾರು ನಿಯರ್ ಬೈ ಇದ್ರೆ ಬನ್ನಿ, ಲೊಕೇಶನ್ ನೋಡ್ಕೊಂಡು ಬೇಗ ಬನ್ನಿ. ವಿಡಿಯೋ ಮಾಡ್ತಾ ಇದ್ರಾ? ಮಾಡ್ತಾ ಇದ್ದೀನಿ. ಮುಂದೆ 112 ಫೋನ್ ಮಾಡಿ. 112 ಫೋನ್ ಮಾಡ್ರಿ. 112 ಫೋನ್ ಮಾಡ್ರಿ. ತೆಲುಗು ಬರಲ್ಲ ಗುರು, ತಾವು ಮಾತಾಡು. ಹಲೋ ಹಲೋ ಹಲೋ, ಹಿಂದ್ಗಡೆ ವೆಹಿಕಲ್ ವಿಡಿಯೋ ತಗೊಳ್ಳ ಮೇಡಮ್. ಹಿಂದಿ ಆತ ಮೇಡಮ್? ತೆಲುಗು इधर ही जाएंगे. బండి చీజ్ చేయండి. ఎన్హెచ్ఐ గాడిలో ఇలా చేస్తే ఎలా? ఎన్హెచ్ఐ స్టిక్కర్ వేస్తున్నారు దీంట్లో చూడండి. ఇది ఆన్ డ్యూటీలో ఉంది. ఎన్హెచ్ఐ డ్రింక్ చేస్తున్నారు. బండి చీజ్ చేసి ఏం FIR చేస్తారు చేసండి. ಪರವಾಗಿಲ್ಲ, ಹೊರಡಿ ನೀವು ನಡೀರಿ, ಗಾಡಿ ಎತ್ಕೊಳ್ಳಿ ಸರ್. మీ మీద ನಂಬಿಕೆ వచ్చి పోతున్నాము. ఇది డ్రింక్ చేస్తున్నారు. FIR చేయండి. ಮಾವಾಡ್ಲೆ ಟೋಲ್ ತೆಗಿತಾರೆ. ಫೋನ್ ಮಾಡ್ತೀನಿ ರೀ. ಫೋನ್ ಮಾಡ್ತೀನಿ. ನಾನು ಮಾಡ್ತೀನಿ. ಫೋನ್ ಮಾಡ್ತೀನಿ.
ಏನಿಲ್ಲ ಫೋನ್ ಮಾಡ್ತೀನಿ ಫೋನ್ ನೋಡ್ಕೊಂಡ್ ಬಂದ್ರಲ್ಲ, ಇದು ರಾಷ್ಟ್ರ ರಕ್ಷಣಾ ಪಡೆಯನ್ನ ಕಟ್ಕೊಂಡು ತಮ್ಮದೇ ರೀತಿಯಲ್ಲಿ ಒಂದಷ್ಟು ಹೋರಾಟಗಳನ್ನ ಮಾಡ್ತಾ ಇರುವಂತಹ ಪುನೀತ್ ಕೆರೆಹಳ್ಳಿ ಒಂದು ಟೀಮನ್ನ, ತನ್ನ ಟೀಮ್ನ ಕಟ್ಕೊಂಡು ಆ ಟೀಮ್ನ ಜೊತೆಯಲ್ಲಿ ಕುಂಭಮೇಳಕ್ಕೆ ಹೋಗಿದ್ರು. ಕುಂಭಮೇಳಕ್ಕೆ ಹೋಗಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಐ ಥಿಂಕ್ 2-3 ಕಾರಲ್ಲಿ ಹೋಗಿದ್ರು. ಅದರಲ್ಲಿ ಒಂದು ಕಾರನ್ನು ತಡೆ ಹಿಡಿಯಲಾಗಿದೆ. ಟೋಲ್ನಲ್ಲಿ ತಡೆದು ಏಕಾಏಕಿ ಕಾರ್ನ ಮೇಲೆ ಆಂಧ್ರ ಪ್ರದೇಶಕ್ಕೆ ಸೇರಿದಂಥ ಒಂದು ಇನೋವಾ ಕಾರ್ನಲ್ಲಿ ಬಂದಂತಹ ಆಂಧ್ರ ಪ್ರದೇಶದ ಮೂಲದವರೇ ಆದಂಥ ಕೆಲ ವ್ಯಕ್ತಿಗಳು, ಅದರಲ್ಲಿ ಒಬ್ಬ ವ್ಯಕ್ತಿ ಕುಡಿದು ಟೈಟ್ ಆಗಿದ್ದ. ಆತ ಯಾವ ಕಾರಣಕ್ಕೆ ತಡೆದ್ನೋ ಅಥವಾ ಕುಡಿದ ಅಮಲಿನಿಂದ ಹೆಚ್ಚಾಗಿ ಈ ಥರ ಮಾಡಿದ್ನೋ, ಕರ್ನಾಟಕದ ವೆಹಿಕಲ್ಸ್ ಅಂತಾನೆ ಮಾಡಿದ್ನೋ ಅಥವಾ ಪುನೀತ್ ಕೆರೆಹಳ್ಳಿ ಟೀಮ್ ಅಂತಾನೆ ಮಾಡಿದ್ನೋ ಗೊತ್ತಿಲ್ಲ, ತನಿಖೆ ಆಗಬೇಕು. ಏಕಾಏಕಿ ಬಂದಿದ್ದಾನೆ, ಕಾರ್ನ ಗ್ಲಾಸ್ಗಳನ್ನು ಹೊಡೆಯೋದಕ್ಕೆ ಟ್ರೈ ಮಾಡಿದ್ದಾನೆ, ಫ್ರಂಟ್ ಗ್ಲಾಸು ಜೊತೆಗೆ ವಿಂಡೋ ಗ್ಲಾಸ್ಗಳನ್ನ ಹೊಡೆಯೋದಕ್ಕೆ ಟ್ರೈ ಮಾಡಿದ್ದಾನೆ. ತುಂಬ ಅಸಹ್ಯ ರೀತಿಯಲ್ಲಿ ಕೆಲವೊಂದಷ್ಟು ಸಿಗ್ನಲ್ಗಳನ್ನು ಕೂಡ ಮಾಡಿದ್ದಾನೆ. ಅದಾದ ಬಳಿಕ ಕೆಟ್ಟ ಪದಗಳಿಂದ ಬೈದಿದ್ದಾನೆ. ಕಾರ್ನ ಗ್ಲಾಸನ್ನು ಹೊಡೆದು ಕಾರ್ನ ಒಳಗಡೆ ಇದ್ದವ್ರ ಮೇಲೂ ಕೂಡ ಹಲ್ಲೆ ಮಾಡೋಕ್ಕೆ ಎತ್ತಪಟ್ಟಿದ್ದಾರೆ. ಆದರೆ ಇವರು ಮುಂಜಾಗ್ರತಾ ಕ್ರಮವಾಗಿ ಗ್ಲಾಸ್ ಎಲ್ಲವನ್ನು ಕೂಡ ಏರಿಸಿದ್ರು. ಹೀಗಾಗಿ ಅಷ್ಟಾಗಿ ಅಲ್ಲಿ ಇವರ ಮೇಲೆ ಆಗ್ತಾ ಇದ್ದಂಥ ಹಲ್ಲೆ ತಪ್ಪಿದೆ. ಅದಾದ ಬಳಿಕ ಇಲ್ಲಿ ಖುಷಿ ಪಡಬೇಕು, ಸಂತೋಷ ಪಡಬೇಕಾದಂಥ ಒಂದು ವಿಚಾರ ಏನಂತಂದರೆ, ಬೇರೆ ಯಾರಾದರೂ ಆಗಿದ್ದಾಯಿತು ಅಂದ್ಕೊಂಡು ವಾಪಸ್ ಬಂದಿರ್ತಾ ಇದ್ರು. ಅವ್ನು ಗ್ಲಾಸ್ ಹೊಡೆದಾಕಿದ್ರು, ಏನು ಮಾಡೋಕ್ಕಾಗಲ್ಲ, ಹೋಗ್ಲಿ ಬಿಡು, ಬೇರೆ ರಾಜ್ಯಕ್ಕೆ ಬಂದಿದ್ದೀವಿ ಅಂತೇಳಿ. ಆದರೆ ಇವರು ಧೈರ್ಯ ಮಾಡಿ ಅವೆಲ್ಲವನ್ನು ಕೂಡ ವಿಡಿಯೋ ಮಾಡಿದ್ದಾರೆ. ಅದಾದಮೇಲೆ ಪುನೀತ್ ಕೆರೆಹಳ್ಳಿಯವರ ಟೀಮ್ ಹಿಂದೆ ಇತ್ತು ಅನಿಸುತ್ತೆ, ಅವ್ರಿಗೂ ಫೋನ್ ಮಾಡಿ ಕರೆದು ಸ್ಪಾಟ್ಗೆ ಕರೆಸಿ, ಕಡೆಗೆ ಪೊಲೀಸ್ ಅವ್ರನ್ನ ಕರೆಸಿ ಅವರನ್ನು ಪೊಲೀಸರಿಗೆ ಹಿಡಿದು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸ್ಪಾಟಲ್ಲೇ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾಯಿದ್ರು ಅಂತ ನೋಡಿದ ತಕ್ಷಣ ಗೊತ್ತಾಯ್ತಲ್ಲ. ಹೀಗಾಗಿ ಅವ್ರಿಗೆ ಆ ಒಂದು ಡ್ರಿಂಕ್ ಮಾಡಿರೋರಿಗೇನು ಟೆಸ್ಟ್ ಮಾಡ್ತಾರಲ್ಲ, ಆ ಒಂದು ಟೆಸ್ಟನ್ನು ಕೂಡ ಮಾಡಿಸಿದ್ದಾರೆ. ಆ ಟೆಸ್ಟಲ್ಲಿ ಆತ ಕುಡಿದು ಟೈಟ್ ಆಗಿರೋವಂಥದ್ದು ಗೊತ್ತಾಗಿದೆ. ಅದಾದಮೇಲೆ ಪೊಲೀಸವರು ಆತನನ್ನು, ಅದಕ್ಕೆ ಮುಂಚೆ ಅಷ್ಟೆಲ್ಲ ಹಾರಾಟ ಚೀರಾಟ ನಿಗ್ರಾಟ ಮಾಡ್ತಿದ್ದವನು ಪೊಲೀಸವ್ರು ಬಂದೇಟ್ಗೆ ಕೈ ಕಟ್ಕೊಂಡು ಇಲಿ ಮರಿ ಥರ ಕೂತ್ಕೊಂಡಿದ್ದಾನೆ. ಅದಾದ ಬಳಿಕ ಪೊಲೀಸರು ಟೆಸ್ಟೆಲ್ಲ ಮಾಡಿ ಆತನನ್ನು ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಜೊತೆಗೆ ಸಾರ್ವಜನಿಕರ ಮೇಲೆ ಸುಮ್ಮನೆ ಹಲ್ಲೆಗೆ ಯತ್ನ ಮಾಡಿದಂಥ ಘಟನೆಗೆ ಸಂಬಂಧಪಟ್ಟಂತೆ FIR ಅನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಈ ಸ್ಟೋರಿನಲ್ಲಿ ಅಷ್ಟಾಗಿ ಏನು ಹೇಳೋಕ್ಕಿಲ್ಲದೆ ಇರ್ಬೋದು ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಸ್ಪೆಷಲಿ ನಮ್ಮ ಕರ್ನಾಟಕಕ್ಕೆ ಬರುವಂಥ ತೆಲಂಗಾಣದ ಗಾಡಿಗಳಾಗಿರ್ಬೋದು, ಆಂಧ್ರ ಪ್ರದೇಶದ ಗಾಡಿಗಳಾಗಿರ್ಬೋದು, ಕೇರಳದ ಗಾಡಿಗಳಾಗಿರ್ಬೋದು, ಎಲ್ಲರೂ ಕೂಡ ಸುರಕ್ಷಿತವಾಗಿ ಬರ್ತಾರೆ, ಸುರಕ್ಷಿತವಾಗಿ ಹೋಗ್ತಾರೆ. ಯಾರು ಏನು ಅವ್ರಿಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಅವರು ಅವರ ವೆಹಿಕಲ್ಸ್ ಮೇಲೆ ಏನಾದ್ರು ಬರ್ಕೊಂಬಂದಿರಲಿ, ಯಾವುದಾದ್ರೂ ಫ್ಲಾಗ್ ತಮಿಳ್ನಾಡು ಗಾಡಿಗಳು ಬರ್ತವೆ, ಅವರ ಒಂದು ಪಕ್ಷಗಳ ಬಾವುಟಗಳನ್ನು ಹಾಕೊಂಡ್ಬಂದಿರ್ತಾರೆ, ಯಾರು ಏನೂ ಕೇಳಲ್ಲ. ಆದರೆ ಸ್ಪೆಷಲಿ ಆಂಧ್ರ ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ವೆಹಿಕಲ್ಸ್ಗಳ ಮೇಲಿರುವಂಥ, ಅದರಲ್ಲೂ ತಿರುಪ್ತಿಗೆ ಹೋಗುವಂಥ ಸಂದರ್ಭದಲ್ಲಿ ಸ್ಟಿಕ್ಕರನ್ನು ತೆಗೆಸುವಂಥದ್ದು, ಇಲ್ಲ ಕೇರಳ ಶಬರಿಮಲೆಗೆ ಹೋಗುವಂಥ ಟೈಮಲ್ಲಿ ಸ್ಟಿಕ್ಕರನ್ನು ತೆಗೆಸುವಂಥದ್ದು, ಕರ್ನಾಟಕದ ಬಾವುಟಗಳಿದ್ರೆ ಬಾವುಟಗಳನ್ನು ತೆಗೆಸುವಂಥದ್ದು, ಮತ್ತು ಎಲ್ಲ ಗಾಡಿಗಳಿಗೂ ಒಂಥರ ರೂಲ್ಸ್ ಆದರೆ ನಮ್ಮ ಸ್ಟೇಟ್ ವೆಹಿಕಲ್ಸ್ಗಳಿಗೆ ಒಂಥರ ರೂಲ್ಸ್ಗಳು ಮಾಡೋವಂಥದ್ದು, ಅಂದರೆ ಕರೆಕ್ಟಾಗಿ ಪಾರ್ಕಿಂಗ್ ಪ್ಲೇಸ್ಗೆ ಬಿಡದೇ ಇರುವಂಥದ್ದು. ಈ ರೀತಿಯಾಗಿ ಅದರಲ್ಲೂ ಯೆಲ್ಲೋ ಬೋರ್ಡ್ ಗಾಡಿಗಳ ಮೇಲೆ ಹೆಚ್ಚಿನದಾಗಿ ಈ ರೀತಿಯಾದ ದಬ್ಬಾಳಿಕೆಗಳು ಆಗ್ತಾನೆ ಇರ್ತವೆ. ಅಂಥದ್ರಲ್ಲಿ ಈ ರೀತಿಯಾಗಿ ಅದರಲ್ಲಿ ಎಷ್ಟೋ ಗಾಡಿಗಳಿತ್ತು, ಕರ್ನಾಟಕದ ಗಾಡಿ ಮೇಲೆ ಯಾಕೆ ಇವರ ಇಷ್ಟೊಂದು ಪೌರುಷ ಅನ್ನುವಂಥದ್ದು. ಅಲ್ಲಿ ಫಸ್ಟ್ ನಮ್ಮ ಕರ್ನಾಟಕದ ಗಾಡಿನೇ ಸಿಕ್ತು ಅಂತ ಬಂದರೋ ಅದು ನಮಗೆ ಗೊತ್ತಿಲ್ಲ, ಅಥವಾ ಪುನೀತ್ ಕೆರೆಹಳ್ಳಿ ಟೀಮ್ದೇ ಅಂತ ಏನಾದರೂ ಕೂಡ ಬಂದರೋ ಅದು ನಮಗೆ ಗೊತ್ತಿಲ್ಲ. ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ನಾವು ಒಗ್ಗಟ್ಟಾಗಿ ನೋಡಿ, ಯಾರೇ ಆಗಲಿ ಆವಾಜ್ ಹಾಕಿ ನಮ್ಗೆ ಹೆದರಿಸಿದ್ರ, ನಾವು ಸೈಲೆಂಟ್ ಆಗಿದ್ರೆ ಖಂಡಿತವಾಗ್ಲೂ ನಮ್ಮ ಮೇಲೆ ಆವಾಜ್ ಹಾಕ್ತವ್ರು ನಾಳೆ ಹೊಡೆದೇ ಬಿಡ್ತಾರೆ. ನಾವು ಸ್ವಲ್ಪ ಧೈರ್ಯ ಮಾಡಿ ಪ್ರಶ್ನೆ ಮಾಡುವಂಥದ್ದು, ಸ್ಥಳೀಯ ಪೊಲೀಸರ ನಂಬರನ್ನು ತೆಗೆದುಕೊಂಡು ಗೂಗಲ್ ಮಾಡಿ ಎಲ್ಲ ನಂಬರ್ ಸಿಗುತ್ತೆ, ಫೋನ್ ಮಾಡಿ ಪೊಲೀಸರ ರಕ್ಷಣೆ ಪಡ್ಕೊಡುವಂಥದ್ದು, ಪೊಲೀಸರಿಗೆ ಕಂಪ್ಲೇಂಟ್ ಕೊಡುವಂಥದ್ದು, ವಿಡಿಯೋ ಮಾಡಿಕೊಂಡು ನೋಡಿ, ಯಾರೇನೇ ಗಲಾಟೆ ಮಾಡೋಕ್ಕೆ ಬಂದಾಗ ಜಸ್ಟ್ ನಿಮ್ಮ ಕೈಯಲ್ಲಿ ಮೊಬೈಲ್ ಇರುತ್ತೆ, ಮೊಬೈಲಲ್ಲಿ ಒಂದು ವಿಡಿಯೋ ಮಾಡಿ. ಎಂಥವ್ರಾದರೂ ಅಟ್ಲೀಸ್ಟ್ 100ಗೆ ಒಂದು 20-30% ಆದರೂ ಸ್ವಲ್ಪ ಭಯ ಪಡ್ತಾರೆ, ತಡೆಯಪ್ಪ ಎಲ್ಲ ರೆಕಾರ್ಡ್ ಮಾಡ್ಕೊತಾ ಇದ್ದಾರೆ ಅಂತ. ಅದಾದಮೇಲೆ ಪೊಲೀಸರಿಗೆ ತಿಳಿಸುವಂಥದ್ದು. ಈ ರೀತಿಯಾದಂಥ ಒಂದಷ್ಟು ಧೈರ್ಯವನ್ನು ಮಾಡಿದ್ರೆ ಈ ರೀತಿಯಾದಂಥ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಸ್ಟೇಟ್ ಬಂದಿದ್ದೀವಪ್ಪ, ನಮ್ಗೆ ಯಾಕೆ ಬೇಕು ಏನು ಎತ್ತ ಅಂದ್ಕೊಂಡು ಬಂದರೆ
ನಾಳೆ ಇವತ್ತು ಒಂದು ಗಾಡಿ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದಿದ್ದಾರೆ, ನಾಳೆ ಇನ್ನೊಂದಷ್ಟು ಗಾಡಿಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಜೊತೆಗೆ ಆದಷ್ಟು ನಮ್ಮವರು ಅಂತ ಯಾರಾದ್ರು ವೆಹಿಕಲ್ಸ್ಗಳು ಇದ್ದೇ ಇರ್ತವೆ, ಸ್ವಲ್ಪ ಸಪೋರ್ಟ್ ತಗೊಂಡು ಸ್ವಲ್ಪ ನಾವು ಅವ್ರನ್ನ ಎದುರಿಸುವಂಥ ಪ್ರಯತ್ನ ಕಾನೂನು ರೀತಿಯಲ್ಲಿ ಮಾಡಿದ್ರೆ ಈ ರೀತಿಯಾದಂಥ, ಈಗ ನೋಡಿ ಇವರು ಹೋಗ್ರಿ ಬಿಡಪ್ಪ ಅವ್ನ ಗ್ಲಾಸ್ ಹೊಡೆದಾಗ್ತಾ ಇದ್ವು ಅಥವಾ ಹೊಡೆದೋಗಿದ್ರು ನಮ್ಗೆ ಯಾಕೆ ಬೇಕು, ಆಗಿದ್ದಾಯಿತು, ಬೇರೆ ಸ್ಟೇಟ್ ಬಂದಿದ್ದ ಸುಮ್ಮನೆ ಬಂದಿದ್ರೆ ಇದು ಮತ್ತೆ ಹೆಚ್ಚಾಗ್ತಾ ಇತ್ತು. ಇವ್ರು ಸ್ವಲ್ಪ ಧೈರ್ಯ ಮಾಡಿ ವಿಡಿಯೋ ಮಾಡಿ ಪೊಲೀಸರು ಕಂಪ್ಲೇಂಟ್ ಕೊಟ್ಟು ಮಾಡಿದ್ದಕ್ಕೆ ಪೊಲೀಸರು ಬಂದು ಅರೆಸ್ಟ್ ಮಾಡ್ಕೊಂಡು ಆತನ ಮೇಲೆ FIR ಅನ್ನು ಮಾಡಿದ್ದಾರೆ. ಈ ರೀತಿಯಾದಂಥ ಘಟನೆಗಳಾದಾಗ ನಾವು ಅದನ್ನು ಸ್ವಲ್ಪ ಧೈರ್ಯದಿಂದಾಗಿ, ಸ್ವಲ್ಪ ಭಯ ಆಗೇ ಆಗುತ್ತೆ ಎಂಥವ್ರಿಗಾದ್ರೂ, ಆದರೂ ಸ್ವಲ್ಪ ಧೈರ್ಯವಾಗಿ ನಿಂತ್ಕೊಂಡು ಪೊಲೀಸರ ಸಹಾಯವನ್ನು ಪಡ್ಕೊಂಡು ನಾವು ಫೇಸ್ ಮಾಡಿದ್ರೆ ಇಂತಹ ಪುಡಿ ರೌಡಿಗಳು ಪುಂಡರ ಹಾವಳಿಯನ್ನು ನಾವು ಬೇರೆ ರಾಜ್ಯಕ್ಕೆ ಹೋಗಿ ಅನುಭವಿಸುವಂಥದ್ದು ತಪ್ಪುತ್ತೆ. ಒಂದು ತಿಳ್ಕೊಳ್ಳಿ, ನಮ್ಮ ರಾಜ್ಯದಲ್ಲಿ ನಮ್ಮವ್ರಿಗಿಂತ ಬೇರೆಯವ್ರು ಬಂದಾಗ ಅವ್ರ ಮೇಲೆ ನಾವು ಅಟ್ಯಾಕ್ ಮಾಡಿದ್ರೆ ಕಾನೂನು ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ಹಾಗೆ ಬೇರೆ ರಾಜ್ಯದಲ್ಲೂ ಕೂಡ ಅಷ್ಟೇ, ಅಲ್ಲಿ ನಾವು ಅತಿಥಿಗಳಾಗಿರ್ತೀವಿ, ನಮ್ಮ ಮೇಲೆ ಈ ರೀತಿಯಾಗಿ ಏನಾದ್ರು ಮಾಡ್ತು ಅಂತಂದರೆ ಅದು ರಾಜ್ಯಕ್ಕೆ ಒಂದು ಬ್ಲ್ಯಾಕ್ ಮಾರ್ಕ್ ಆಗುತ್ತೆ. ಜೊತೆಗೆ ಇಲ್ಲಿ ಬರುವಂಥ ಟೂರಿಸ್ಟ್ಗಳಿಗೆ ಭದ್ರತೆ ಇಲ್ಲ ಅಂಥೇಳಿ ಸ್ವಲ್ಪ ಸೀರಿಯಸ್ ಆಗಿ ಆ ಸರ್ಕಾರಗಳು ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಏನಾದ್ರು ಆಗಿರುತ್ತೆ, ಕೇರಳ ಅಥವಾ ಆಂಧ್ರ ಪ್ರದೇಶ ಅಥವಾ ತೆಲಂಗಾಣ ಹೋದಾಗ ಈ ಥರ ಘಟನೆಗಳು ನಿಮಗೂ ಕೂಡ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಮಸ್ಕಾರ.